राष्ट्रीय महामार्गावर लॉरी अडवून चालकावर दरोडा टाकणाऱ्या 4 आरोपींना काकती पोलिसांनी अटक केली असून त्यांच्या ताब्यातून मोबाईल फोन व दुचाकी जप्त करण्यात आली आहे। या कारवाईची माहिती पोलीस आयुक्त भूषण बोरसे यांनी आज बुधवारी आयोजित पत्रकार परिषदेत दिली। अटक करण्यात आलेले आरोपी हे सर्वजण बेळगाव तालुक्यातील रहिवासी असून शिवाजी वंटमुरी, विशाल मास्ती, भीमराय करिकट्टी आणि मारुती हंचिनमणी अशी त्यांची नावे आहेत। संकेश्वर येथील लॉरी चालक भीरप्पा हे संकेश्वरहून बेळगावकडे येत असताना वंटमुरी गावाजवळ काही तरुणांनी बाईकवर येऊन त्यांचे वाहन अडवले आणि त्यांना धमकावत त्यांच्याकडील मोबाईल फोन व रोख रक्कम हिसकावून घेत फरार झाले। या घटनेनंतर काकती पोलिसांनी सखोल तपास करत 4 आरोपींना अटक केली आहे। 19/6/2025 ಸುಮಾರು ರಾತ್ರಿ 11:50ಕ್ಕೆ ಒಂದು ಹೈವೇ ರಾಬರಿ ಆಗಿತ್ತು। ಭೀರಪ್ಪ ಸಂಕೇಶ್ವರ್ ಇವರು ಅಶೋಕ್ ಲೇಲ್ಯಾಂಡ್ ಟ್ರಕ್ ಅನ್ನು ಸಂಕೇಶ್ವರಿಂದ ಬೆಳಗಾವಿ ಕಡೆ ಬರುವಾಗ ವಂಟಮೂರಿ ಹತ್ತಿರ ಕೆಲವು ಹುಡುಗರು ಬೈಕ್ ಮೇಲೆ ಬಂದು ಅವರಿಗೆ ಅಡ್ಡ ಹಾಕಿ ಅವರಲ್ಲಿ ತರದ್ದು ಕ್ಯಾಶ್ ಮತ್ತು ಮೊಬೈಲ್ ಫೋನ್ ಅವರಿಂದ ಸ್ನ್ಯಾಚ್ ಮಾಡಿಕೊಂಡು ಓಡಿದ್ರು। ಅಮೌಂಟ್ ಅಷ್ಟು ಜಾಸ್ತಿ ಇರಲಿಲ್ಲ, ಆದರೆ ಕೂಡ ಇದು ಹೈವೇ ನಮ್ಮ ಡ್ರೈವರ್ಗಳಿಗೆ ಸೇಫ್ ಇರಬೇಕು ಆ ದಿಕ್ಕಿನಲ್ಲಿ ನಾವು ಈ ಹೈವೇ ರಾಬರಿ ಭಾಳ ಸೀರಿಯಸ್ ಆಗಿ ತಗೊಂಡಿದ್ದೀವಿ। ಇದರಲ್ಲಿ 4 ಆರೋಪಿ ನಮ್ಮ ಕಾಕ್ತಿ ಟೀಮ್ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ। ನಿನ್ನೆ ಈ 4 ಆರೋಪಿ ಶಿವಾಜಿ ವಂಟಮುರಿ, ವಿಶಾಲ್ ಮಾಸ್ತಿ, ಭೀಮರಾಯ್ ಕರಿಕಟ್ಟಿ ಮತ್ತು ಮಾರುತಿ ಹಂಚಿನಮನಿ ಈ 4 ಬೆಳಗಾವಿ ತಾಲೂಕದ ನಿವಾಸಿ ಇದ್ದಾರೆ। ಈ ಎಲ್ಲ 22, 21 ಈ ಥರ ಹುಡುಗರು। ಇವರಿಂದ 2-3 ಮೊಬೈಲ್ ಕಳ್ಳತನಾಗಿತ್ತು, ಅದು ರಿಕವರಿ ಆಗಿದೆ। ಇವರದು ಅಪರಾಧದಲ್ಲಿ ಏನು ಬೈಕ್ ಇವರು ಬಳಸಿದರು ಅದು ಕೂಡ ರಿಕವರಿ ಆಗಿದೆ ಕಾಕ್ತಿ ಪೊಲೀಸ್ ಸ್ಟೇಷನ್ನಲ್ಲಿ। ಇವರಿಗೆ ಈಗ ರೆಗ್ಯುಲರೈಸ್ ಮಾಡಲಾಗಿದೆ। ಕಾಕ್ತಿ ಇನ್ಸ್ಪೆಕ್ಟರ್ ಸುರೇಶ್ ಸಿಂಗಿ, PSI ಮೃತ್ಯುಂಜಯ್ ಮಥಾದ್, PSI ಮಂಜುನಾಥ್ ನಾಯಕ್ ಮತ್ತು ಸಿಬ್ಬಂದಿ MM ವಡೆಯಾರ್, KN ಚಿಪಲ್ಕಟ್ಟಿ, ಕೆಂಪಣ್ಣ ದೊಡ್ಡಮನಿ, ಪರಶುರಾಮ್ ಮತ್ತು ನವೀನ್ ಪಾತ್ರೋ ಈ ಸಿಬ್ಬಂದಿ ಈ ಒಳ್ಳೆ ಕೆಲಸ ಮಾಡಿದ್ದಾರೆ।